ನಮಸ್ಕಾರ ಸ್ನೇಹಿತರೆ. ಕಾಡಿಂದ ಒಂದು ಚಿಕ್ಕ ಸಿಂಹದ ಮರಿ ತಪ್ಪಿಸ್ಕೊಂಡು ಊರ ಕಡೆ ಬಂದ್ಬಿಡುತ್ತೆ. ಒಂದು ಮೂರು ಚಿಕ್ಕ ಚಿಕ್ಕ ಬೆಕ್ಕು ಮರಿಗಳ ಜೊತೆ ಇದು ಕೂಡ ಸೇರಿಕೊಂಡು ಹಂಗೆ ಬೆಳೆಯುತ್ತೆ. ಸ್ವಲ್ಪ ದೊಡ್ಡದಾಗುತ್ತೆ. ದೊಡ್ಡದಾದ ನಂತರ ಒಂದು ದಿನ ಈ ಮೂರು ಬೆಕ್ಕು ಮತ್ತು ಆ ಸಿಂಹದ ಮರಿಗಳು ಒಂದು ಕೆರೆ ಹತ್ರ ನೀರು ಕುಡಿಯೋಕ್ಕಂತ ಬರುತ್ತೆ. ಆ ನೀರು ಕುಡಿತಾ ಇರಬೇಕಾದ್ರೆ ನೀರು ಕುಡಿದ ನಂತರ ಸಿಂಹ ಮೊದಲ ಬಾರಿಗೆ ತನ್ನ ಪ್ರತಿಬಿಂಬವನ್ನು ನೀರಲ್ಲಿ ನೋಡುತ್ತೆ. ತನ್ನ ಪ್ರತಿಬಿಂಬವನ್ನು ನೀರಲ್ಲಿ ನೋಡಿದ ನಂತರ ಅಕ್ಕಪಕ್ಕದಲ್ಲಿರುವಂಥ ಬೆಕ್ಕುಗಳನ್ನು ಕೂಡ ಇದು ನೋಡುತ್ತೆ. ಆಗ ಸಿಂಹ ಯೋಚನೆ ಮಾಡೋಕ್ಕೆ ಶುರು ಮಾಡುತ್ತೆ. ನಾನು ಬೇರೆ ಥರ ಇದ್ದೀನಲ್ಲ, ಇವ್ರುಗಳಿಗೂ ನನಗೂ ಸಂಬಂಧನೇ ಇಲ್ವಲ್ಲ. ನನ್ನ ರೂಪ ಆಗಿರ್ಬೋದು, ನನ್ನ ಕಣ್ಣಿನಲ್ಲಿರುವಂತಹ ಆ ವೀರ ನೋಟ ಆಗಿರ್ಬೋದು, ಗಂಭೀರತೆ ಆಗಿರ್ಬೋದು, ಇದನ್ನೆಲ್ಲ ಸಿಂಹ ಯೋಚನೆ ಮಾಡಿಕೊಂಡು ಒಂದ್ಸಲ ಜೋರಾಗಿ ಗರ್ಜಿಸುತ್ತೆ. ಆ ಗರ್ಜನೆ ಕೇಳಿದ ನಂತರ ಜೊತೆಯಲ್ಲಿದ್ದಂಥ ಬೆಳೆದಂಥ ಬೆಕ್ಕುಗಳು ಕೂಡ ಹೆದರ್ಕೊಂಡು ಓಡೋಗುತ್ತೆ ಸ್ನೇಹಿತರೆ. ಅಲ್ಲಿಯವರೆಗೂ ಆ ಕೆರೆಗೆ ನೀರು ಕುಡಿಯೋಕ್ಕೆ ಬರೋವರೆಗೂ ಸಿಂಹ ತಾನು ಯಾರು, ತನ್ನಲ್ಲಿರುವಂಥ ಗಂಭೀರತೆ ಏನು, ಗುಣವೇನು ಅಂತ ಅದಕ್ಕೆ ಗೊತ್ತಿರಲಿಲ್ಲ. ಕಾರಣ ಅದು ಬೆಳೆದದ್ದು ಬೆಕ್ಕುಗಳ ಜೊತೆಗೆ. ಬೆಕ್ಕುಗಳು ಸಾಮಾನ್ಯವಾಗಿ ಯಾರನ್ನೇ ನೋಡಿದ್ರು ಕೂಡ ಹೆದರ್ಕೊಂಡು ಓಡೋಗುತ್ತೆ. ಆದರೆ ಸಿಂಹ ತನ್ನ ಪ್ರತಿಬಿಂಬವನ್ನು, ತನ್ನ ಕಣ್ಣನ್ನು ಮೊದಲ ಬಾರಿಗೆ ಪ್ರತಿಬಿಂಬವನ್ನು ಆ ಕೆರೆಯ ನೀರಲ್ಲಿ ನೋಡಿದಾಗ ಸಿಂಹದ ಆ ಮುಖದಲ್ಲಿ, ಆ ಕಣ್ಣಲ್ಲಿ ಆ ಭಯ ಅನ್ನೋದೇ ಇರಲಿಲ್ಲ. ಆಗ ಅದು ಯೋಚನೆ ಮಾಡುತ್ತೆ, ನಾನು ವಿಭಿನ್ನವಾಗಿದ್ದೇನೆ. ಸಿಂಹವನ್ನು ಕಾಡಿನ ರಾಜ ಅಂತ ಯಾರೂ ಹೇಳಿಲ್ಲ, ಯಾವುದೇ ಪ್ರಾಣಿನೂ ಹೇಳಿಲ್ಲ. ಅದಕ್ಕಿಂತ ಗಟ್ಟಿಯಾದಂಥ ಪ್ರಾಣಿ ಆನೆ ಆಗಿರ್ಬೋದು, ಅನೇಕ ಪ್ರಾಣಿಗಳಿದ್ದರೂ ಕೂಡ ಇವತ್ತಿಗೂ ಸಿಂಹನೇ ಕಾಡಿನ ರಾಜ ಅಂತ ಯಾಕೆ ಗುರುತಿಸ್ತೀವಿ ಅಂದರೆ ಅದು ತನ್ನಷ್ಟಕ್ಕೆ ತಾನೇ ರಾಜ ಅಂತ ಮೆರೆಯುತ್ತೆ. ಇದರ ಅರ್ಥ ಏನಂದರೆ ನಮ್ಮಲ್ಲಿರುವಂತಹ ಟ್ಯಾಲೆಂಟನ್ನು ನಾವೇ ಗುರುತಿಸ್ಕೊಳ್ಬೇಕು. ಬೇರೆಯವರು ಯಾರೂ ಗುರುತಿಸ್ತಲ್ಲ. ನಮ್ಮ ಟ್ಯಾಲೆಂಟನ್ನು ನಾವೇ ಗುರುತಿಸ್ಕೊಂಡು ಅದನ್ನು ನಾವು ಉಪಯೋಗಿಸ್ಕೊಂಡು ಅದರಲ್ಲಿ ಸಾಧನೆ ಮಾಡೋಕ್ಕೋಸ್ಕರ ನಿರಂತರವಾದ ಹೋರಾಟವನ್ನು ಮುಂದುವರಿಸಬೇಕು, ನಿರಂತರವಾದ ಪ್ರಯತ್ನವನ್ನು ಮುಂದುವರಿಸಬೇಕು. ಪ್ರಯತ್ನವನ್ನು ಮುಂದುವರಿಸೋದಾಗಿರ್ಬೋದು, ಹೋರಾಟವನ್ನು ಮಾಡೋದಾಗಿರ್ಬೋದು, ಯಾರ ಬೆಂಬಲ, ಯಾರ ಸಪೋರ್ಟು ನಮಗೆ ಸಿಗಲ್ಲ. ನಮಗೆ ನಾವೇ ಬೆನ್ನು ತಟ್ಕೊಂಡು, ನಮಗೆ ನಾವೇ ಹೋರಾಟ ಮಾಡಿಕೊಂಡು ನಿರಂತರವಾಗಿ ಪ್ರಯತ್ನದ ಕಡೆಗೆ ಪ್ರಯತ್ನದ ಮೇಲೆ ಪ್ರಯತ್ನವನ್ನು ಪಟ್ಟಾಗ ಮಾತ್ರ ನಮ್ಮ ಗೆಲುವಿನ ಗುರಿಯನ್ನು ಮುಟ್ಟಕ್ಕೆ ಸಾಧ್ಯ. ನನ್ನ ಟ್ಯಾಲೆಂಟನ್ನು ಇನ್ನೊಬ್ಬರು ಗುರುತಿಸ್ತಾರೆ, ಇನ್ನೊಬ್ಬರು ನನಗೆ ಅವಕಾಶ ಕೊಡ್ತಾರೆ, ಇನ್ನೊಬ್ಬರು ನನ್ನನ್ನು ಬೆಳೆಸ್ತಾರೆ. ಖಂಡಿತವಾಗಿ ಅದೆಲ್ಲವನ್ನು ಬಿಟ್ಬಿಡಿ. ಯಾರನ್ನು ಕೂಡ ಬೆಳೆಸಲ್ಲ. ನಮ್ಮಲ್ಲಿರೋ ಟ್ಯಾಲೆಂಟ್ ಇತ್ತು ಅಂತ ಗೊತ್ತಾದ್ರೆ ಆ ಟ್ಯಾಲೆಂಟನ್ನು ಉಪಯೋಗಿಸ್ಕೊಳ್ಳೋಕ್ಕೆ ಕೆಲವೊಬ್ಬರು ನಮ್ಮನ್ನು ಬಳಸ್ಕೊಳ್ಬೋದು. ಆ ಬಳಸುವಿಕೆಯನ್ನು ನಾವು ಅವಕಾಶ ಅಂತಲೂ ಕರಿಬೋದು, ಇಲ್ಲ ಇನ್ನೊಂದು ಏನಂತಲೂ ಕರಿಬೋದು. ಸೊ ನಮ್ಮಿಂದ ಅವ್ರಿಗೆ ಉಪಯೋಗ, ಅವರಿಂದ ನಮಗೆ ಉಪಯೋಗ. ನಮ್ಮಷ್ಟಕ್ಕೆ ನಮ್ಮನ್ನು ನಾವೇ ಬೆಳೆಸ್ಕೊಳ್ಬೇಕು, ನಮಗೆ ನಾವೇ ಬೆಳಿಬೇಕು ಹೊರತು ಬೇರೆ ಯಾರೂ ಕೂಡ ನಮ್ಮ ಟ್ಯಾಲೆಂಟನ್ನು ಗುರುತಿಸಲ್ಲ, ನಮ್ಮನ್ನು ಬೆಳೆಸ್ತಾರೆ ಅನ್ನೋ ಒಂದು ನಂಬಿಕೆಯೂ ಇಟ್ಕೊಳ್ಬಾರ್ದು. ಯಾವತ್ತಿದ್ರೂ ಕೂಡ ನಮಗೆ ನಾವೇ ಬೆಳೆದು ನಿಲ್ಲಬೇಕು. ಕೆಳ ಬಿದ್ದಾಗಲೂ ಕೂಡ ಅಷ್ಟೇ, ನಾನೇ ಬಿದ್ದಿದ್ದೀನಿ, ನಾನೇ ಎದ್ದೇಳ್ತೀನಿ, ನಾನೇ ಓಡ್ತೀನಿ, ನಾನೇ ಗೆಲ್ತೀನಿ. ನಮ್ಮಲ್ಲಿ ಆ ಒಂದು ಯೋಚನೆ ಮತ್ತು ದೃಢ ನಿರ್ಧಾರಗಳು, ಆತ್ಮವಿಶ್ವಾಸಗಳು, ಇದು ಧೈರ್ಯವಾಗಿ ನಿರಂತರವಾಗಿ ನಾವು ಅದನ್ನು ಪ್ರಯತ್ನ ಪಟ್ಟಾಗ, ಅದನ್ನು ನಮ್ಮೊಳಗೆ ನಾವು ಅಳವಡಿಸ್ಕೊಂಡಾಗ ಖಂಡಿತವಾಗಿಯೂ ಜೀವನದಲ್ಲಿ ಎಂಥ ಸಾಧನೆ ಬೇಕಾದರೂ ಮಾಡ್ಬೋದು ಸ್ನೇಹಿತರೆ. ಇಂಥ ಅನೇಕ ಉತ್ತಮ ವಿಚಾರಗಳನ್ನು ಈ ಚಾನಲ್ ಮೂಲಕ ನಿಮಗೆ ತಿಳಿಸ್ತಿರ್ತೀನಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ ಸ್ನೇಹಿತರೆ.